ದಾನವ ಪ್ರವೃತ್ತಿಯನ್ನು ಹೊಂದಿದಂಥವರು ಇಲ್ಲಿ ಕೊಟ್ಟಿರುವಂತೆ ಈ ಭೌತಿಕ ಜಗತ್ತಿನ ಲೈಂಗಿಕ ಸುಖ ಅಥವಾ ಕಾಮ ಸುಖಕ್ಕೆ ಅದನ್ನು ಹಾತೊರೀತಾರೆ ಬೇಕು ಅಂತ. ಅದಕ್ಕೆ ವಿರುದ್ಧವಾಗಿ ದೈವಿ ಗುಣವನ್ನು ಯಾರು ಹೊಂದಿದ್ದಾರೆ ಅವರು ಅದನ್ನು ತ್ಯಜಿಸಿ ಭಗವಂತನ ಭಕ್ತಿ ಸೇವೆಯಲ್ಲಿ ಅವರು ಮಗ್ನರಾಗಿರುತ್ತಾರೆ. ಭಾಗವತದ ಈ ಒಂದು ಭಾಗದಲ್ಲಿ ನಾವು ನೋಡ್ತಿದ್ದೇವೆ ಹೇಗೆ ಅಸುರರು ದಾನವರು ಯಾವ ರೀತಿ ವಿಚಾರ ಮಾಡ್ತಾರೆ. ಈ ಭಾಗವತದ ಈ ಅನುವಾದಗಳನ್ನು ನೋಡಿದ್ರೆ ಯಾವುದೋ ಒಂದು ಸಿನಿಮಾ ಅಥವಾ ಅಂತಹ ಒಂದು ಕಾನ್ವರ್ಸೇಷನ್ ಆ ರೀತಿ ಅಂತ ಕಾಣಿಸುತ್ತೆ. ಒಬ್ಬ ಮನುಷ್ಯ ಒಂದು ಹೆಣ್ಣಿನ ಚೆಲುವನ್ನು ಹೊಗಳುತ್ತಿರೋದು ಇತ್ಯಾದಿ. ಆದರೆ ಆಧುನಿಕ ಜಗತ್ತಿನ ಬೇರೆ ಬೇರೆ ಪುಸ್ತಕಗಳು ಸಿನಿಮಾಗಳಿರಬಹುದು, ಇದಕ್ಕೆ ಮತ್ತು ಭಾಗವತಕ್ಕೆ ಇರುವ ವ್ಯತ್ಯಾಸ ಅರ್ಥ ಮಾಡಿಕೊಳ್ಬೇಕು. ವಾಕ್ಯ ಒಂದೇ, ಆದರೆ ವ್ಯತ್ಯಾಸ ಏನು ಅಂದರೆ ಈ ಮಾತುಗಳನ್ನು ಆಧುನಿಕ ಜಗತ್ತಿನ ಅಥವಾ ಮಾಡರ್ನ್ ಬುಕ್ಸ್ ಇರ್ಬೋದು, ಸಿನಿಮಾಸ್ ಇರ್ಬೋದು, ಅದರಲ್ಲೆಲ್ಲ ಇದನ್ನು ಯಾರು ನಾಯಕ ನಟ ಅಥವಾ ಹೀರೋ ಅಂತ ಹೇಳ್ತೇವೆ ಅವರು ಈ ಮಾತುಗಳನ್ನು ಆಡ್ತಾರೆ. ಆದರೆ ಭಾಗವತದಲ್ಲಿ ಈ ಮಾತುಗಳನ್ನು ಆಡ್ತಿರೋರು ಯಾರು? ದಾನವರು, ರಾಕ್ಷಸರು, ಆಸುರಿ ಪ್ರವೃತ್ತಿ ಹೊಂದಿರೋ ಜನ ಈ ರೀತಿಯಾಗಿ ಮಾತನಾಡೋದು. ಇದಕ್ಕೆ ವಿರುದ್ಧವಾಗಿ ನಾವು ಮಾಡರ್ನ್ ಫಿಲಾಸಫಿ ಇರಬಹುದು, ಬುಕ್ಸ್ ಇರ್ಬೋದು, ಚಲನಚಿತ್ರಗಳಿರಬಹುದು, ಹಲವಾರು ರೀತಿ ಅಲ್ಲಿ ಇದನ್ನು ಗ್ಲೋರಿಫೈ ಅಥವಾ ದಿಸ್ ಇಸ್ ವಾಟ್ ಈಸ್ ಗ್ಲೋರಿಫೈಡ್ ಅಥವಾ ಇದೇ ಸರಿ ಅನ್ನೋ ರೀತಿ ತಪ್ಪಾಗಿ ಪ್ರದರ್ಶಿಸ್ತಾರೆ. ಭಾಗವತದಲ್ಲೂ ಕೂಡ ಇಂತಹ ಮಾತುಗಳನ್ನು ಯಾತಕ್ಕೆ ನೋಡ್ತೇವೆ? ಈ ಎಲ್ಲ ವಿವರಣೆಗಳನ್ನು ಯಾತಕ್ಕೆ ನೋಡ್ತಿದ್ದೇವೆ? ಆಸುರಿ ಜನ ಹೇಗೆ ವಿಚಾರ ಮಾಡ್ತಾರೆ, ರಾಕ್ಷಸಿ ಪ್ರವೃತ್ತಿ ಹೊಂದಿರುವಂತಹ ಜನ ಅವರ ಮಾತುಗಳು ಹೇಗಿರುತ್ತೆ, ಅವರ ವಿಚಾರ ಹೇಗಿರುತ್ತೆ, ಅದನ್ನು ನಮಗೆ ಕಲಿಸ್ಕೊಡ್ತಾ ಇರೋದು. ಸೊ ಈಗ ನಾವು ಆಯ್ಕೆ ಮಾಡಿಕೊಳ್ಬೇಕು, ಚೂಸ್ ಮಾಡಿಕೊಳ್ಬೇಕು. ನಾವು ದೈವಿ ಪ್ರಕೃತಿ ಸಂಪನ್ನರಾಗಿರಬೇಕೋ ಅಥವಾ ಆಸುರಿ ಪ್ರವೃತ್ತಿಯನ್ನು ಹೊಂದಿದಂತಹ ಅಥವಾ ರಾಕ್ಷಸಿ ಪ್ರವೃತ್ತಿಯನ್ನು ಹೊಂದಿದಂತಹ ಮನುಷ್ಯರು ವಿಚಾರ ಮಾಡುವಂತೆ ನಾವು ಮಾಡಬೇಕಾ? ಈ ಆಯ್ಕೆ ನಮ್ಮ ಮೇಲಿದೆ. ಇಷ್ಟೇ. ಇಲ್ಲಿ ಭಾವಾರ್ಥದಲ್ಲಿ ಭಾಗವತದ ಹಲವಾರು ಬೇರೆ ಬೇರೆ ಕಡೆ ಏನು ಉಪದೇಶಗಳನ್ನು ಕೊಟ್ಟಿದ್ದಾರೆ, ಹಲವಾರು ಉಪದೇಶಗಳನ್ನು ಪ್ರಭುಪಾದರು ಅವರ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೆಯದು ಋಷಭದೇವರ ಒಂದು ಟೀಚಿಂಗ್ಸ್, ಉಪದೇಶ ಅವರ ಮಕ್ಕಳಿಗೆ. ನಾಯಂ ದೇಹೋ ದೇಹಭಾಜಾಂ ನೃಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಜಾಮ್ಯೇ ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ ಶುದ್ಧೇದ್ಯಸ್ಮಾತ್ ಬ್ರಹ್ಮ ಸೌಖ್ಯಂ ತು ಅನಂತಂ. ಈ ದೇಹ, ನಮ್ಮೆಲ್ಲರಿಗೂ ಈ ಒಂದು ದೇಹ ಸಿಕ್ಕಿದೆ. ನಾಯಂ ದೇಹೋ ದೇಹಭಾಜಾಂ ನೃಲೋಕೆ. ಈ ಭೌತಿಕ ಜಗತ್ತಿನಲ್ಲಿ ಈ ದೇಹವನ್ನು ಹೊಂದಿರುವವರು ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಜಾಮ್ಯೇ. ವಿಡ್ಭುಜ ಅಂದರೆ ಹಂದಿಗಳು, ನಾಯಿಗಳು, ಹಂದಿಗಳು, ಇನ್ನಿತರ ಪ್ರಾಣಿಗಳು ಇಂತಹ ಆಹಾರ, ನಿದ್ರಾ, ಭಯ, ಮೈಥುನ, ದೇಹಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳಲ್ಲಿ ಸಂಪೂರ್ಣ ಮಗ್ನರಾಗಿರ್ತವೆ ಪ್ರಾಣಿಗಳು. ಆದರೆ ಮನುಷ್ಯ ದೇಹ ಇರೋದು ಈ ಕಾರಣಕ್ಕಾಗಿ ಅಲ್ಲ.
ನಾಯಂ ದೇಹೋ ದೇಹಭಾಜಾನೃಲೋಕೆ ಕಷ್ಟಾನ್ ಕಾಮಾನ್. ಈ ಕಾಮನೆಗಳನ್ನು ಏನು ನಾವು ಪಡ್ಕೊಳ್ಬೇಕಂದ್ರೆ, ಇಂದ್ರಿಯ ತೃಪ್ತಿಯ ಏನೋ ಒಂದು ಭೋಗ ಜೀವನವನ್ನು ನಾವು ನಡೆಸಬೇಕಂದ್ರೆ ಬಹಳಷ್ಟು ಕಷ್ಟಕರ, ಬಹಳಷ್ಟು ಕಷ್ಟಪಡಬೇಕಾಗತ್ತೆ. ನಾವು ಸುಲಭವಾಗಿ ನಮಗೆ ಅದು ಸಿಗೋದಿಲ್ಲ. ಅಷ್ಟು ಕಷ್ಟಪಟ್ಟು ನಾವು ಅದನ್ನು ಪಡ್ಕೊಂಡ್ರೂ ಕೂಡ ಅದು ತಾತ್ಕಾಲಿಕ, ಟೆಂಪೊರರಿ. ಶಾಶ್ವತವಾಗಿ ಆ ಸುಖ ನಮ್ಮೊಂದಿಗೆ ಇರೋದಿಲ್ಲ. ಸುಖ ಇರೋದಿಲ್ಲ ಬಿಡಿ. ನಾವೇನು ಸುಖ ಅಂತ ಅಂದುಕೊಂಡಿದ್ದೇವೆ ಅದೇ ನಮಗೆ ದುಃಖಕ್ಕೆ ಕಾರಣ ಆಗತ್ತೆ. ದುಃಖಯೋನಯಃ. ನಾವೇನು ಸುಖ ಅಂತ ಬಯಸ್ತೇವೆ ಅದೇ ನಮ್ಮ ದುಃಖಕ್ಕೆ ಕಾರಣ ಆಗತ್ತೆ. ಹೇಗೆ ಯಾವುದೋ ಒಂದು ಸಿಹಿ ತಿಂಡಿ ನಮಗೆ ಬಹಳ ಇಷ್ಟ, ಸ್ವಲ್ಪ ತಗೊಳ್ತೇವೆ, ಇನ್ನೂ ಬೇಕು ಅನಿಸುತ್ತೆ, ಇನ್ನೂ ಸ್ವಲ್ಪ ತಗೊಳ್ತೇವೆ, ಇನ್ನೂ ತಗೊಳ್ತೇವೆ. ಏನು ನಮಗೆ ಸುಖ ಅಂತ ಅಂದುಕೊಂಡಿದ್ದೇವೆ, ನಾಲಿಗೆಗೆ ರುಚಿಗೆ ನಾವೇನು ಸ್ವೀಕಾರ ಮಾಡಿದ್ದೇವೆ ಅದು ಅತಿ ಆದರೆ ಏನಾಗುತ್ತೆ, ಅದೇ ನಮ್ಮ ದುಃಖಕ್ಕೆ ಕಾರಣ ಆಗುತ್ತೆ. ನಮಗೆ ಹೊಟ್ಟೆ ನೋವು ಬರುತ್ತೆ, ದುಃಖಕ್ಕೆ ಕಾರಣ ಆಗತ್ತೆ. ಇದೇ ರೀತಿ ಇದು ಭೌತಿಕ ಜಗತ್ತಿನ ಎಲ್ಲ ಬಗೆಯ ಸುಖಗಳ ಒಂದು ಗುಣ, ಲಕ್ಷಣ, ಕ್ಯಾರೆಕ್ಟರಿಸ್ಟಿಕ್ಸ್. ನಾವೇನು ಸುಖ ಅಂತ ಅಂದುಕೊಂಡಿದ್ದೇವೆ ಅದೇ ನಮ್ಮ ದುಃಖಕ್ಕೆ ಕಾರಣ ಆಗತ್ತೆ, ಇಂದಲ್ಲ ನಾಳೆ. ಅದರಿಂದ ಕರ್ಮ ಉಂಟಾಗತ್ತೆ. ಈ ಜೀವನದಲ್ಲೋ ಮುಂದಿನ ಜೀವನದಲ್ಲೋ ಅದನ್ನು ನಾವು ಅನುಭವಿಸಿಯೇ ತೀರಬೇಕು. ಹಾಗಾಗಿ ಮನುಷ್ಯ ಜನ್ಮ ಇರೋದು, ಈ ಮನುಷ್ಯ ದೇಹ ಇರೋದು ಈ ರೀತಿಯ ಇಂದ್ರಿಯ ಸುಖಕ್ಕಾಗಿ ಅಲ್ಲ. ತಪೋದಿವ್ಯಂ ಪುತ್ರಕ ಏನ ಸತ್ವಂ ಶುದ್ಧೇದ್ಯಸ್ಮಾತ್ ಬ್ರಹ್ಮ ಸೌಖ್ಯಂ ತು ಅನಂತಂ. ಹಾಗಾಗಿ ನಾವೇನು ಮಾಡಬೇಕು, ಈ ಮನುಷ್ಯ ದೇಹವನ್ನು ಪಡ್ಕೊಂಡು ತಪೋ ದಿವ್ಯಂ, ದಿವ್ಯ ತಪಸ್ಸಿನಲ್ಲಿ ನಾವು ಮಗ್ನರಾಗಬೇಕು. ಈ ದೇಹ ಇರೋದು ತಪಸ್ಸಿಗಾಗಿ, ಇಂದ್ರಿಯ ಭೋಗ ಸುಖಕ್ಕಾಗಿ ಅಲ್ಲ, ಇಂದ್ರಿಯ ನಿಗ್ರಹವನ್ನು ಮಾಡಲಿಕ್ಕೆ. ಈ ಭೌತಿಕ ಜಗತ್ತಿನ ಎಲ್ಲ ಜೀವಿಗಳು ಕೂಡ ಈಗ ಬದ್ಧ ಅವಸ್ಥೆಯಲ್ಲಿ ಅಥವಾ ರೋಗ ಅವಸ್ಥೆಯಲ್ಲಿ ರೋಗಿಗಳಾಗಿದ್ದೇವೆ. ನಮಗೆ ಮಾಯೆ ಅನ್ನೋ ರೋಗ ತಗಲಿದೆ, ನಾವೆಲ್ಲ ಇಲ್ಲಿ ರೋಗಿಗಳಾಗಿದ್ದೇವೆ. ಆ ರೋಗ ಬೇರೆ ಬೇರೆ ಇಂದ್ರಿಯ ಸುಖವನ್ನು ಅಪೇಕ್ಷೆಯನ್ನು ಮಾಡುವಂತಹ ಬೇರೆ ಬೇರೆ ರೀತಿ ಆ ರೋಗದ ಲಕ್ಷಣಗಳು. ಆ ರೋಗದಿಂದ ನಾವು ಮೊದಲು ಮುಕ್ತರಾಗಬೇಕು, ಆಗ ನಾವು ನಿಜವಾದ ಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗೋದು. ಆ ರೋಗದ ಅವಸ್ಥೆಯಲ್ಲಿ ನಾವು ಏನು ಸುಖ ಅಂತ ಅಂದುಕೊಳ್ತೇವೆ ಅದು ನಿಜವಾದ ಸುಖ ಅಲ್ಲ, ಅದು ಹೆಚ್ಚು ದುಃಖವನ್ನು ತಂದುಕೊಡುತ್ತೆ. ಇದು ನಮಗೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದೆ. ನಮಗೆ ಯಾವಾಗಲಾದರೂ ದೇಹಕ್ಕೆ ಅಸ್ವಸ್ಥವಾದಾಗ, ಜ್ವರ ಅಥವಾ ಇನ್ನಿತರ ಯಾವುದೇ ಒಂದು ರೋಗ, ಹೊಟ್ಟೆ ನೋವು ಇದ್ದಾಗ ನಾವು ಹೇಗಂದರೆ ಹಾಗೆ ನಾವು ಏನು ತಿನ್ನೋ ಹಾಗಿಲ್ಲ, ಬಹಳ ಒಂದು ಪಥ್ಯವನ್ನು ಫಾಲೋ ಮಾಡಬೇಕು. ನಾವು ಮಾಡದೇ ಇದ್ದರೆ ಆ ರೋಗ ಇನ್ನೂ ಹೆಚ್ಚಾಗತ್ತೆ. ಅದೇ ರೀತಿ ಅರ್ಥ ಮಾಡಿಕೊಳ್ಬೇಕು, ಈ ಭೌತಿಕ ಜಗತ್ತಿನ ಎಲ್ಲ ಜೀವಿಗಳು ರೋಗದ ಅವಸ್ಥೆಯಲ್ಲಿ ಇರುವುದು. ಇದರಿಂದ ಹೊರಗೆ ಬರಬೇಕಂದ್ರೆ ಒಂದು ಪಥ್ಯ ಭಗವಂತ ನಮಗೆ ನೀಡಿದ್ದಾನೆ ಶಾಸ್ತ್ರಗಳ ಮೂಲಕ. ಇದನ್ನು ಯಾರು ಫಾಲೋ ಮಾಡ್ತಾರೆ, ಹಂತ ಹಂತವಾಗಿ ಅವರು ಆ ರೋಗದ ಅವಸ್ಥೆಯಿಂದ ದೂರ ಆಗ್ತಾರೆ, ನಿಜವಾದ ಸುಖವನ್ನು ಅನುಭವಿಸಲಿಕ್ಕೆ ಅರ್ಹರಾಗ್ತಾರೆ. ಯಾರು ಈ ರೀತಿ ಮಾಡೋದಿಲ್ಲ, ಇನ್ನಷ್ಟು ಈ ಭೌತಿಕ ಜಂಜಾಟಕ್ಕೆ ಒಳಗಾಗ್ತಾರೆ, ಹೆಚ್ಚು ಹೆಚ್ಚು ಇನ್ನೂ ಕಷ್ಟವನ್ನು ಅನುಭವಿಸ್ತಾರೆ, ಇನ್ನು ಹೆಚ್ಚು ಕಾಲ ಈ ಭೌತಿಕ ಜಗತ್ತಿನ ಬದ್ಧ ಸ್ಥಿತಿಯಲ್ಲಿ ಅವರು ಇರಬೇಕಾಗತ್ತೆ. ಈ ಪಾಠವನ್ನು ನಾವು ಇಂದು ಕಲಿಯದೇ ಇದ್ದರೆ ಎಷ್ಟು ವರ್ಷಗಳಾಗಿದ್ದ ಮೇಲೋ ಅಥವಾ ಎಷ್ಟೋ ಜನ್ಮಗಳಾದ ಮೇಲೆ ನಾವು ಕಲೀಲೇಬೇಕು. ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಒಂದಲ್ಲ ಒಂದು ದಿನ ಈ ಪಾಠ ಕಲೀಲೇಬೇಕು. ಕಲಿಯೋ ರೀತಿಯೇ ಇಲ್ಲಿ ವ್ಯವಸ್ಥೆ ಮಾಡಿರೋದು. ಸರಿಯಾಗಿ ನಮಗೇನು ಜನ್ಮ, ಮೃತ್ಯು, ಜರ, ವ್ಯಾಧಿ, ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಕ್ಲೇಶಗಳನ್ನು ಈ ಜಗತ್ತಿನಲ್ಲಿ ಎಲ್ಲ ಇಟ್ಟಿದ್ದಾನೆ ಭಗವಂತ. ಇದರ ಮೂಲಕ ನಾವು ಪಾಠ ಕಲೀಲೇಬೇಕು.
ಯಾರು ಈ ಪಾಠವನ್ನು ಬೇಗ ಕಲಿತಾರೆ ಅವರು ಮುಂದೆ ಹೋಗ್ಬೋದು, ಪ್ರಮೋಷನ್ ಆಗಿ ಅಥವಾ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಹಾಗೆ ಮುಂದೆ ಹೋಗಬಹುದು. ಯಾರು ಪಾಠ ಕಲಿಯೋದಿಲ್ಲ ಮತ್ತೆ ಮತ್ತೆ ರಿಪೀಟರ್ಸ್ ಅದೇ ಕ್ಲಾಸ್ನಲ್ಲೇ ಕುಳಿತುಕೊಂಡು ಮತ್ತೆ ಅದೇ ಪರೀಕ್ಷೆ, ಮತ್ತೆ ಫೇಲ್ಯರ್, ಅನುತ್ತೀರ್ಣ, ಇಷ್ಟೇ ನಮ್ಮ ಜೀವನ ಆಗಿಬಿಡುತ್ತೆ. ಇಲ್ಲಿ ಪಾಸ್ ಆಗಬೇಕು ಅಂದರೆ ಇಲ್ಲಿ ಭಾಗವತ ಹೇಳೋ ಪ್ರಕಾರ ನಾವು ಫಾಲೋ ಮಾಡಬೇಕು. ಮುಂಚೆನೇ ಹೇಳಿರ್ತೇನಲ್ಲ, ಇದು ಯಾವುದು 3 ಕ್ಲಾಸಸ್ ಆಫ್ ಇಂಟೆಲಿಜೆನ್ಸ್. ಫಸ್ಟ್ ಕ್ಲಾಸ್ ಇಂಟೆಲಿಜೆನ್ಸ್ ಇದೆ. ಹೌದು, ಶಾಸ್ತ್ರಗಳು ಹೇಳ್ತಾ ಇದೆ, ಗುರುಗಳು ಹೇಳ್ತಾ ಇದ್ದಾರೆ, ಎಲ್ಲ ಹಿರಿಯರು ಅಥವಾ ಅನುಭವಿ ಜೀವಿಗಳು, ಸಾಧು ಪುರುಷರು ಹೇಳ್ತಾರೆ, ನಾವು ಇದನ್ನು ಫಾಲೋ ಮಾಡಬೇಕು. ನಾವು ಇದಕ್ಕೆ ರೆಡಿ ಇಲ್ಲ ಅಂದರೆ ಏನು ಸೆಕೆಂಡ್ ಕ್ಲಾಸ್, ಇನ್ಯಾರೋ ಈ ರೀತಿಯ ಒಂದು ಭೋಗ ಜೀವನವನ್ನು ನಡೆಸಿ ಅವರ ಅಂತ್ಯ ಹೇಗಾಗುತ್ತೆ ಅದನ್ನು ನೋಡ್ತೇವೆ. ಅದನ್ನು ನೋಡಿ ಆದರೂ ಕಲಿಬೇಕು. ಅದಕ್ಕೆ ಇಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇರೋ ಉದಾಹರಣೆಗಳೆಲ್ಲ ಇದೆ, ನೋಡಿ ಕಲೀಲಿ ಅಂತ. ಅವರೆಲ್ಲ ಹೇಗಿದ್ದರು, ಯಾವ ರೀತಿ ಇಂದ್ರಿಯ ಭೋಗ ಜೀವನವನ್ನು ನಡೆಸಿದ್ರು, ಕೊನೆಯಲ್ಲಿ ಅವ್ರಿಗೇನಾಯಿತು, ಅವರ ಗತಿ, ಇವೆಲ್ಲ ಉದಾಹರಣೆ ನಮಗೆ ಕಾಣೋ ರೀತಿ ಇದೆ. ಇದು ಸೆಕೆಂಡ್ ಕ್ಲಾಸ್ ಇಂಟೆಲಿಜೆನ್ಸ್. ಥರ್ಡ್ ಕ್ಲಾಸ್ ಏನು ಅಂದರೆ ಎಲ್ಲ ತಪ್ಪನ್ನು ಮಾಡಬೇಕು, ಅದಾದಮೇಲೆ ಹೌದಪ್ಪ ಇದು ಸರಿಯಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ತೇವೆ. ಇನ್ನು ಎಷ್ಟೋ ಜನ ಇಷ್ಟಾದರೂ ಕೂಡ ಕಲಿಯೋದಿಲ್ಲ, ಅವರಿಗೆ ಭಾಳ ಜನ್ಮಗಳು ಬೇಕಾಗತ್ತೆ. ಬಹುನಾಂ ಜನ್ಮನಾಂ ಅಂತೆ ಮತ್ತೆ ಹುಟ್ಟಿ ಬಂದು ಭಾಳ ವಿಳಂಬ ಅಥವಾ ಸ್ಲೋ ಆಗಿ ಕಲಿಬೇಕಾಗತ್ತೆ. ಇದು ಒಂದನೇದು. ಇನ್ನೊಂದು, ಪ್ರಾಗೇಣ ಅಲ್ಪಾಯುಷ ಸಭ್ಯ ಕಲಾವಸ್ಮಿನ್ ಯುಗೇ ಜನಾ ಮಂದ ಸುಮಂದ ಮತಯೋ ಮಂದ ಭಾಗ್ಯ ಹಿ ಉಪದ್ರತಾ. ಪ್ರಭುಪಾದರ ಕಾಲದಲ್ಲಿ ಕೆಲವರು ಯೋಗಿಗಳು ಅಂತ ಅನ್ನಿಸ್ಕೊಳ್ತಿದ್ರು, ಆದರೆ ಅವರು ನಿಜವಾದ ಯೋಗಿಗಳಾಗಿರಲಿಲ್ಲ. ಅವರು ಏನು ಮಾಡ್ತಿದ್ರು, ಜನರಿಗೆ ನೀವು ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ತಿನ್ನಬಹುದು, ಎಂಥ ಜೀವನ ಯಾವ ರೀತಿಯಾದರೂ ಇಂದಿಯ ಭೋಗ ಜೀವನದಲ್ಲಿ ನೀವು ತೊಡಗಿರಬಹುದು, ಏನು ಪ್ರಾಬ್ಲಮ್ ಏನಿಲ್ಲ, ನಾವೆಲ್ಲ ಏನು ನಮ್ಮ ಆರ್ಗನೈಸೇಷನ್ಗೆ ಬಂದು ಇಲ್ಲಿ ಸ್ವಲ್ಪ ಫೀಸ್ ತುಂಬಬೇಕು, ನಾವು ನಿಮಗೆ ವಿಶೇಷವಾದ ಸ್ಪೆಷಲ್ ಒಂದು ಮಂತ್ರವನ್ನು ಕೊಡ್ತೇವೆ, ನೀವು 6 ತಿಂಗಳು ಆ ಮಂತ್ರವನ್ನು ಹೇಳಿದ್ರೆ 6 ತಿಂಗಳೊಳಗಡೆ ನೀವು ದೇವರಾಗ್ಬಿಡ್ತೀರಾ. ಈ ರೀತಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ನಡೀತಿತ್ತು. ಅದನ್ನೇ ಈ ಒಂದು ಪರ್ಪೋರ್ಟ್ನಲ್ಲಿ ಭಾವಾರ್ಥದಲ್ಲಿ ಹೇಳ್ತಾರೆ. ಐಹಿಕ ಭೋಗದ ಈ ಆಸುರಿ ಕಾಮನ ಭಾವನೆಯನ್ನು ಕೆಲವು ವೇಳೆ ಯೋಗಿಗಳೆಂದು ಕರೆಸಿಕೊಂಡವರು ಪ್ರೋತ್ಸಾಹಿಸುತ್ತಾರೆ. ಸಾರ್ವಜನಿಕರು ಕಾಮ ಜೀವನವನ್ನು ವಿವಿಧ ಬಗೆಗಳಲ್ಲಿ ಅನುಭವಿಸುವುದನ್ನು ಅವರು ಪ್ರೋತ್ಸಾಹಿಸುತ್ತಾರೆ. ಹಾಗೆಯೇ ಒಬ್ಬನು ನಿರ್ದಿಷ್ಟವಾದ ಒಂದು ಸಿದ್ಧ ಮಂತ್ರವನ್ನು ಜಪಿಸಿದರೆ 6 ತಿಂಗಳುಗಳೊಳಗಾಗಿ ದೇವರೇ ಆಗಿಬಿಡಬಹುದೆಂದು ಜಾಹೀರಾತು ನೀಡುತ್ತಾರೆ. ಸಾರ್ವಜನಿಕರು ಇಂತಹವರಿಂದ ವಂಚನೆಗೆ ಒಳಗಾಗಲು ಬಯಸುತ್ತಾರೆ. ಆದ್ದರಿಂದಲೇ ಕೃಷ್ಣನು ತಪ್ಪು ದಾರಿಗೆಳೆಯುವ ಮತ್ತು ಭ್ರಮೆಗೊಳಿಸುವ ಅಂತಹ ವಂಚಕರನ್ನು ಸೃಷ್ಟಿಸುತ್ತಾನೆ. ಅವರನ್ನು ಎಲ್ಲ ಕೃಷ್ಣನೇ ಸೃಷ್ಟಿ ಮಾಡಿರೋದು. ಯಾತಕ್ಕೆ? ಚೀಟರ್ಸ್ ಆ್ಯಂಡ್ ಚೀಟೆಡ್. ನಮಗೆ ವಂಚನೆಗೆ ಒಳಗಾಗಬೇಕು ಅಂತ ನಮಗೆ ಬಯಕೆ ಇದೆ. ಅದಕ್ಕಾಗಿ ಕೃಷ್ಣ ಅಂತಹ ವಂಚಕರನ್ನು ಸೃಷ್ಟಿ ಮಾಡಿದ್ದಾನೆ. ನಮಗೆ ಏನೋ ಸುಲಭವಾಗಿ ಬೇಕು, ನಮಗೆ ನಿಜವಾದ ಸುಖ ನಮಗೆ ಬಹಳ ಚೀಪಾಗಿ ಬೇಕು, ಸುಲಭವಾಗಿ ಬೇಕು. ಅದಕ್ಕೆ ಬೇಕಾದಂತಹ ತಪಸ್ಸು, ಅದಕ್ಕೆ ಬೇಕಾದಂತಹ ಒಂದು ಪ್ರೈಸ್ ನಾವು ಪೇ ಮಾಡಲಿಕ್ಕೆ ರೆಡಿ ಇಲ್ಲ. ಹಾಗಾಗಿ ಅಂತಹ ವಂಚಕರನ್ನು ಕೃಷ್ಣನೇ ಸೃಷ್ಟಿ ಮಾಡ್ತಾನೆ. ಯಾರಾದರೂ ನನಗೆ ವಜ್ರ ಬೇಕು, ಡೈಮಂಡ್ ಬೇಕು, ಸರಿ ಹಣ ಕೊಡಿ, ಆಯ್ತು ತೊಗೊಳ್ಳಿ, 10 ರೂಪಾಯಿ 10 ರೂಪಾಯಿ ಕೊಟ್ಟು ವಜ್ರ ಬೇಕು ಅಂದರೆ ಸಾಕಷ್ಟು ಅಂತಹ ಚೀಟರ್ಸ್, ವಂಚನೆ ಮಾಡುವವರು ಜಗತ್ತಿನಲ್ಲಿ ಇದ್ದಾರೆ. ನಿಮ್ಮ 10 ರೂಪಾಯಿನ ತಗೊಂಡು ಅವ್ರಿಗೆ ಯಾವುದೋ ಒಂದು ಗ್ಲಾಸ್ ಪೀಸನ್ನು ಕೊಟ್ಟು ಇದೇ ವಜ್ರ ಅಂತ ನಿಮಗೆ ಮೋಸವನ್ನು ಮಾಡುವಂತಹ ಜನ ಸಾಕಷ್ಟು ಜನ ಇದ್ದಾರೆ. ಹೀಗಾಗಿ ನಾವು ಏನು ಮಾಡಬೇಕು? ಆ ವಂಚನೆಯಿಂದ ದೂರ ಆಗಬೇಕಂದ್ರೆ ನಿಜವಾದ ವಜ್ರ ಏನು ನಾವು ತಿಳ್ಕೋಬೇಕು.
ಅದು ಪಡ್ಕೊಳ್ಬೇಕಂದ್ರೆ ಅದಕ್ಕೆ ಬೇಕಾದ ಬೆಲೆ, ಪ್ರೈಸ್ ಏನು ನಾವು ತಿಳ್ಕೊಳ್ಬೇಕು. ತಿಳ್ಕೊಂಡ ನಂತರ ನಮ್ಮ ಹತ್ರ ಈಗ ಅಷ್ಟು ಹಣ ಇಲ್ಲ, ಆ ಹಣವನ್ನು ಸಂಪಾದನೆ ಮಾಡುವ ಬಗೆ ಏನು ನಾವು ತಿಳ್ಕೊಳ್ಬೇಕು. ಅದೇ ರೀತಿ ನಾವು ನಿಜವಾದ ಸುಖ, ನಿಜವಾದ ಆನಂದ ಏನು ತಿಳ್ಕೊಳ್ಬೇಕು. ಅದನ್ನು ಪಡ್ಕೊಳ್ಳೋ ಬಗೆ ಏನು ಅದನ್ನು ತಿಳ್ಕೊಳ್ಬೇಕು. ಗೊತ್ತು ಈ ರೀತಿ ಮಾಡಬೇಕು ಅಂತ, ಆದರೂ ಏನು ಮಾಡೋದು? ನನ್ನ ಇಂದ್ರಿಯ ನಿಗ್ರಹವನ್ನು ಮಾಡಲಿಕ್ಕೆ ನನಗೆ ಆಗ್ತಿಲ್ಲ, ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿಲ್ಲ, ಏನು ಮಾಡಬೇಕು? ಅದರ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕು, ಪ್ರಯತ್ನ ಪಡಬೇಕು. ಇದು ಸುಲಭ ಅಲ್ಲ. ಪ್ರಯತ್ನಪೂರ್ವಕವಾಗಿ ನಾವು ಇದನ್ನು ಮಾಡಬೇಕು. ನಮ್ಮ ರೋಗ ಅವಸ್ಥೆಯಿಂದ ಹೊರಗೆ ಬರಬೇಕಂದ್ರೆ ಈ ಒಂದು ಪ್ರಯತ್ನ ಬೇಕೇ ಬೇಕು. ಈ ಪ್ರಯತ್ನದಲ್ಲಿ ಬೇರೆ ಬೇರೆ ಯೋಗಗಳಲ್ಲಿ ಬಹಳ ಬೇರೆ ಕಷ್ಟಗಳ ಒಂದು ಬಹಳ ತಪಸ್ಸಿನ ಒಂದು ಮಾರ್ಗ ಇದೆ. ಆದರೆ ಕೃಷ್ಣ ಸುಲಭವಾಗಿ ಭಗವದ್ಗೀತೆಯ ಮೂಲಕ